ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಚಾಪ್ಟರ್ 6 ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಫ್ರೆಂಡ್ಸ್, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕಳೆದ ಕ್ಲಾಸಲ್ಲಿ ಆರ್ಟಿಕಲ್ಸ್ 12 ಟು ಆರ್ಟಿಕಲ್ 21 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ಆರ್ಟಿಕಲ್ 21A ಇಂದ ಆರ್ಟಿಕಲ್ ಅಪ್ ಟು ಆರ್ಟಿಕಲ್ 30 ಮತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಫಂಡಮೆಂಟಲ್ ರೈಟ್ಸಿಗೆ ಯಾವ್ಯಾವ ಆರ್ಟಿಕಲ್ ಸಂಬಂಧಪಟ್ಟಿದ್ವಿ, ಯಾವ್ಯಾವ ಎಕ್ಸಾಮ್ ಇಂಪಾರ್ಟೆಂಟ್ ಓರಿಯೆಂಟ್ ಇದೆ ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಾವು ರೈಟ್ ಟು ಎಜುಕೇಷನ್ ಅಂದರೆ ಶಿಕ್ಷಣ ಪಡೆಯುವ ಹಕ್ಕು. ಆರ್ಟಿಕಲ್ 21A ಡಿಕ್ಲೇರ್ಸ್ ದಟ್ ದ ಸ್ಟೇಟ್ ಶಾಲ್ ಪ್ರೊವೈಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಆಲ್ ಚಿಲ್ಡ್ರನ್ ಆಫ್ ದಿ ಏಜ್ ಆಫ್ 6 to 14 years in such a manner as the state may determine. This provision was added by the 86th Constitutional Amendment Act of 2002. ಅಂದರೆ ವಿಧಿ 21A ಏನು ಹೇಳುತ್ತೆ ಅಂತಂದರೆ ಶಿಕ್ಷಣ ಪಡೆಯುವ ಹಕ್ಕು ಆಗಿದೆ. ಅಂದರೆ 6 ರಿಂದ 14 ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ರಾಜ್ಯ ಸರ್ಕಾರ ಒದಗಿಸಬೇಕೆಂದು ವಿಧಿ 21A ಘೋಷಿಸುತ್ತದೆ. ಈ ನಿಬಂಧನೆ ಅಂದರೆ ವಿಧಿ 21A 86ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 2002ರಲ್ಲಿ ಇದನ್ನು ಸೇರಿಸಲಾಗಿದೆ. This provision makes only elementary education a fundamental right and not higher or professional education. ಅಂದರೆ ಈ ನಿಬಂಧನೆ ಅಂದರೆ 6 ರಿಂದ 14 ವರ್ಷದ ವಯಸ್ಸುಗಳಿಗೆ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆಯಲ್ಲ, ಅದು ಉಚಿತ ಶಿಕ್ಷಣ ಅನ್ನೋದು ಪ್ರಾಥಮಿಕ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಹೊರತು ಉನ್ನತ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಅನ್ವಯ ಆಗುವುದಿಲ್ಲ ಅಂತ. ನೆಕ್ಸ್ಟ್, prior this amendment, the directive principle of state policy, Article 45 in Part 4 contained a provision for free and compulsory education for children. ಅಂದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಭಾಗ 4ರಲ್ಲಿನ ವಿಧಿ 45 ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ನಿಬಂಧನೆಯನ್ನು ಒಳಗೊಂಡಿದೆ. ಹಾಗಂದರೆ ಭಾಗ 3 ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದೆ. ಅದರಲ್ಲಿ ವಿಧಿ 21A ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಿಸಿದೆ ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಭಾಗ 4ರಲ್ಲಿ ವಿಧಿ 45 ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನಿಬಂಧನೆಯನ್ನು ಒಳಗೊಂಡಿದೆ. It is also added a new fundamental duty under Article 51A that reads, "It shall be duty of every citizen of India to provide opportunities for education to his child between the age of 6 and 14 years." ಅಂದರೆ ವಿಧಿ 51A ಅಡಿಯಲ್ಲಿ ಹೊಸ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ. 6 ರಿಂದ 14 ವರ್ಷ ವಯಸ್ಸಿನ ತನ್ನ ಮಗುವಿಗೆ ಶಿಕ್ಷಣಕ್ಕಾಗಿ ಅವಕಾಶಗಳನ್ನು ಒದಗಿಸುವುದು ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಕರ್ತವ್ಯ ಆಗಿದೆ. ಅಂದರೆ ವಿಧಿ 51A ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ. ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿ ಇದೆ. ಅಂದರೆ ಮೂಲಭೂತ ಶಿಕ್ಷಣ ಪಡೆಯುವ ಹಕ್ಕು ವಿಧಿ 21Aಗೆ ಸಂಬಂಧಿಸಿದೆ, ಅದು ಫಂಡಮೆಂಟಲ್ ರೈಟ್ಸಲ್ಲಿ ಬರುತ್ತೆ. ವಿಧಿ 45 ರಾಜನೀತಿ ನಿರ್ದೇಶನ ತತ್ವಗಳಲ್ಲಿ ಸಂಬಂಧಿಸಿದೆ. ವಿಧಿ 51A ಅದು ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಸಂಬಂಧಿಸಿದೆ. ನೆಕ್ಸ್ಟ್, ಪ್ರೊಟೆಕ್ಷನ್ ಎಗೇನೆಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಅಂದರೆ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ. ಇದು ಯಾವ ವಿಧಿಗೆ ಸಂಬಂಧಿಸಿದೆ ಅಂದರೆ ವಿಧಿ 22. ಇದು ಭಾಳ ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದೆ. The Article 22 grants protection to persons who are arrested or detained. ಅಂದರೆ ವಿಧಿ 22 ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧದ ವ್ಯಕ್ತಿಗಳಿಗೆ ರಕ್ಷಣೆಯನ್ನು ನೀಡುತ್ತದೆ. The detention is of 2 types. One is punitive and second one is preventive. ಅಂದರೆ ಈ ಬಂಧನವು 2 ವಿಧವಾಗಿದೆ, ಒಂದು ದಂಡನಾತ್ಮಕ ಮತ್ತು ತಡೆಗಟ್ಟುವುದು. ಹಾಗಾದರೆ ಪನಿಷೇಟಿವ್ ಡಿಟೆನ್ಷನ್ ಅಂದರೆ ಟು ಪನಿಷ್ ಎ ಪರ್ಸನ್ for an offense committed by him after trial and conviction in a court. ಅಂದರೆ ನ್ಯಾಯಾಂಗವು ವಿಚಾರಣೆ ನಡೆಸಿ ಶಿಕ್ಷೆಯನ್ನು ವಿಧಿಸಿದ ನಂತರ ವ್ಯಕ್ತಿಯನ್ನು ಬಂಧಿಸುವುದಕ್ಕೆ ಪನಿಷೇಟಿವ್ ಡಿಟೆನ್ಷನ್ ಅಂತೀವಿ. ಹಾಗಾದರೆ ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಡಿಟೆನ್ಷನ್ ಆಫ್ ಎ ಪರ್ಸನ್ ವಿತೌಟ್ ಟ್ರಯಲ್ ಆ್ಯಂಡ್ ಕನ್ವಿಕ್ಷನ್ ಬೈ ಎ ಕೋರ್ಟ್. ಅಂದರೆ ನ್ಯಾಯಾಂಗ ವಿಚಾರಣೆ ನಡೆಸಿ ಶಿಕ್ಷೆ ವಿಧಿಸುವುದಕ್ಕಿಂತ ಮುಂಚಿತವಾಗಿಯೇ ವ್ಯಕ್ತಿಯನ್ನು ಬಂಧಿಸುವುದಕ್ಕೆ. ಹಾಗಾಗಿ ಈ ಡಿಫ್ರೆನ್ಸಸ್ ನೋಡ್ಕೊಳ್ಳಿ.
ಪನಿಷಿಟಿವ್ ಡಿಟೆನ್ಷನ್ ಅಂತಂತಂದರೆ ಶಿಕ್ಷೆಯನ್ನು ವಿಧಿಸಿದ ನಂತರ ವ್ಯಕ್ತಿಯನ್ನು ಬಂಧಿಸುವುದಕ್ಕೆ. ಪ್ರಿವೆಂಟಿವ್ ಡಿಟೆನ್ಷನ್ ಅಂತಂದರೆ ಶಿಕ್ಷೆ ವಿಧಿಸುವುದಕ್ಕಿಂತ ಮುಂಚಿತವಾಗಿ ವ್ಯಕ್ತಿಯನ್ನು ಬಂಧಿಸುವುದಕ್ಕೆ. ನೆಕ್ಸ್ಟ್, ಪ್ರಿವೆಂಟಿವ್ ಡಿಟೆನ್ಷನ್ precautionary measure and intention is not to punish a person for a past offense but to prevent him from committing an offense in the near future. ಅಂದರೆ ಮುನ್ನೆಚ್ಚರಿಕಾ ಕ್ರಮ ಮತ್ತು ಉದ್ದೇಶವು ಇಂದಿನ ಅಪರಾಧಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಶಿಕ್ಷಿಸುವುದಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಅವನು ಅಪರಾಧ ಮಾಡದಂತೆ ತಡೆಯುವುದಾಗಿದೆ. ಇದರ ಉದ್ದೇಶ ಯಾವುದು? ಮುನ್ನೆಚ್ಚರಿಕಾ ಬಂಧನ ಅಥವಾ ತಡೆಗಟ್ಟುವ ಅಂತಲೂ ಕರೀತಾರೆ. ನೆಕ್ಸ್ಟ್, ಆರ್ಟಿಕಲ್ 22 subclass 1 is the first part of article 22 confers the following rights on a person who is arrested or detained under any ordinary law. ಅಂದರೆ ವಿಧಿ 22ರ ಈ ಮೊದಲ ಭಾಗವು ಸಾಮಾನ್ಯ ಕಾನೂನಿನಡಿಯಲ್ಲಿ ಬಂಧಿಸಲ್ಪಟ್ಟ ಅಥವಾ ಬಂಧನಕ್ಕೊಳಗಾದ ವ್ಯಕ್ತಿಯ ಮೇಲೆ ಈ ಕೆಳಗಿನ ಹಕ್ಕುಗಳನ್ನು ನೀಡುತ್ತದೆ. ಆ ಹಕ್ಕುಗಳನ್ನು ಯಾವ್ಯಾವು ಅಂದರೆ, ಇಲ್ಲಿ ವಿಧಿ 22ನ್ನು 2 ಪಾರ್ಟ್ಸಾಗಿ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಪಾರ್ಟ್ ಆಫ್ ಆರ್ಟಿಕಲ್ 22 ಏನೇನು ಹೇಳುತ್ತೆ ಅಂತಂದರೆ, ಫಸ್ಟ್ ಒನ್, ರೈಟ್ ಟು ಬಿ ಇನ್ಫಾರ್ಮ್ಡ್ ಆಫ್ ದಿ ಗ್ರೌಂಡ್ಸ್ ಆಫ್ ದಿ ಅರೆಸ್ಟ್, ಅಂದರೆ ಬಂಧನದ ಕಾರಣಗಳ ಬಗ್ಗೆ ತಿಳಿಸುವ ಹಕ್ಕಾಗಿದೆ. ಸೆಕೆಂಡ್ ಒನ್, ರೈಟ್ ಟು ಕನ್ಸಲ್ಟ್ ಆ್ಯಂಡ್ ಬಿ ಡಿಫೆಂಡೆಡ್ ಬೈ ಎ ಲೀಗಲ್ ಪ್ರಾಕ್ಟಿಷನರ್, ಅಂದರೆ ಕಾನೂನು ವೃತ್ತಿಗಾರರಿಂದ ಅಂದರೆ ವಕೀಲರ ಮೂಲಕ ಸಮಾಲೋಚಿಸುವ ಮತ್ತು ರಕ್ಷಿಸಿಕೊಳ್ಳುವ ಹಕ್ಕಾಗಿದೆ. ಯಾವುದು? ವಿಧಿ 22ರ ಮೊದಲ ಭಾಗವು. ಥರ್ಡ್ ಒನ್, ಹೇಬಿಯಸ್ ಕಾರ್ಪಸ್. ಇಟ್ ಮೀನ್ಸ್ ರೈಟ್ ಟು ಬಿ ಪ್ರೊಡ್ಯೂಸ್ಡ್ ಬಿಫೋರ್ ಎ ಮ್ಯಾಜಿಸ್ಟ್ರೇಟ್ ವಿತಿನ್ 24 hours ಇನ್ಕ್ಲೂಡಿಂಗ್ ದಿ ಜರ್ನಿ ಟೈಮ್. ಅಂದರೆ ಹೇಬಿಯಸ್ ಕಾರ್ಪಸ್ ಅಂದರೆ ಪ್ರಯಾಣದ ಸಮಯವನ್ನು ಒಳಗೊಂಡಂತೆ 24 ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಹಕ್ಕು. ಹಾಗಾಗಿ ಯಾರ ಬಂಧನ ಮಾಡಿದರೆ ಅಪರಾಧಿನ 24 ಗಂಟೆ ಒಳಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಅದನ್ನೇ ಹೇಬಿಯಸ್ ಕಾರ್ಪಸ್ ಅಂತೀವಿ. ಇದು ಭಾಳ ಇಂಪಾರ್ಟೆಂಟ್. ಹೇಬಿಯಸ್ ಕಾರ್ಪಸ್ ಅಂದರೆ ಏನಂತ ಅಂದರೆ ಹೇಬಿಯಸ್ ಕಾರ್ಪಸ್ ಅಂದರೆ ಏನದು? ಇಟ್ ಈಸ್ ದ ರೈಟ್ ಟು ಬಿ ಪ್ರೊಡ್ಯೂಸ್ಡ್ ಬಿಫೋರ್ ಎ ಮ್ಯಾಜಿಸ್ಟ್ರೇಟ್ ವಿತಿನ್ 24 hours ಇನ್ಕ್ಲೂಡಿಂಗ್ ದಿ ಜರ್ನಿ ಟೈಮ್. ನೆಕ್ಸ್ಟ್, ಫೋರ್ತ್ ಒನ್, ರೈಟ್ ಟು ಬಿ ರಿಲೀಸ್ಡ್ ಆಫ್ಟರ್ 24 hours ಅನ್ಲೆಸ್ ದ ಮ್ಯಾಜಿಸ್ಟ್ರೇಟ್ ಆಥರೈಸಸ್ ದಿ ಫರ್ದರ್ ಡಿಟೆನ್ಷನ್. ಅಂದರೆ ನ್ಯಾಯಾಧೀಶರು ಬಂಧನವನ್ನು ವಿಸ್ತರಿಸುವಂತೆ ಆದೇಶ ನೀಡಿದ್ದಲ್ಲಿ 24 ಗಂಟೆಗಳ ನಂತರ ಬಿಡುಗಡೆ ಮಾಡುವ ಹಕ್ಕಾಗಿದೆ. ನಾವು ಸೆಕೆಂಡ್ ಪಾರ್ಟ್ ಆಫ್ ಆರ್ಟಿಕಲ್ 22 ಅಂದರೆ ವಿಧಿ 22ರ ಎರಡನೇ ಭಾಗವು ಯಾವ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿದೆ ಅಂದರೆ, ಫಸ್ಟ್ ಒನ್, ದ ಡಿಟೆನ್ಷನ್ ಆಫ್ ಎ ಪರ್ಸನ್ ಕೆನಾಟ್ ಎಕ್ಸೀಡ್ ದಿ 3 months ಅನ್ಲೆಸ್ advisory board reports sufficient cause for extended detention. The board is to consist of judges of a high court. ಅಂದರೆ ಸಲಹಾ ಮಂಡಳಿ ವರದಿ ಸಲ್ಲಿಸುವವರೆಗೆ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆ ಅಡಿಯಲ್ಲಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು 3 ತಿಂಗಳಿಗಿಂತ ಹೆಚ್ಚು ಕಾಲದವರೆಗೆ ಸೆರೆ ಇಡುವಂತಿಲ್ಲ ಅಂತ ಅರ್ಥ. ಸೆಕೆಂಡ್ ಒನ್, the grounds of detention should be communicated to the detainee and the facts considered to be against the public interest need to be disclosed. ಅಂದರೆ ಬಂಧಿತನಿಗೆ ಬಂಧನದ ಕಾರಣಗಳನ್ನು ತಿಳಿಸಬೇಕು ಮತ್ತು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿರೋ ವಿಷಯಗಳನ್ನು ಬಹಿರಂಗಪಡಿಸುವ ಅಗತ್ಯವಿಲ್ಲ ಅಂತ. ನೆಕ್ಸ್ಟ್, ಥರ್ಡ್ ಒನ್, ದ ಡಿಟೈನ್ಯೂ ಶುಡ್ ಬಿ ಅಫೋರ್ಡೆಡ್ ಆನ್ ಆಪರ್ಚುನಿಟಿ ಟು ಮೇಕ್ ರೆಪ್ರೆಸೆಂಟೇಷನ್ ಎಗೇನ್ಸ್ಟ್ ಎ ಡಿಟೆನ್ಷನ್ ಆರ್ಡರ್. ಅಂದರೆ ಬಂಧನದ ಆದೇಶದ ವಿರುದ್ಧ ಅರ್ಜಿ ಸಲ್ಲಿಸಲು ಬಂಧಿತನಿಗೆ ಅವಕಾಶವನ್ನು ನೀಡಬೇಕು. ಓಕೆ, ಇಲ್ಲೊಂದು ರೈಟ್ ಟು ಫ್ರೀಡಮ್ ಫ್ರಮ್ ಆರ್ಟಿಕಲ್ 19 to 22 ಏನೇನು ಹೇಳುತ್ತಂತ ಒಂದು ಮೈಂಡ್ ಮ್ಯಾಪ್ ಹಾಕಿದ್ದೀನಿ ನೋಡಿ. ಈಗ ಆರ್ಟಿಕಲ್ 19 ಏನು ಹೇಳುತ್ತೆ? 6 ಫ್ರೀಡಮ್ಸ್ ಟು ಸಿಟಿಸನ್ಸ್ ಅಂತಂದರೆ 6 ಮೂಲಭೂತ ಹಕ್ಕುಗಳು ಹೇಳುತ್ತೆ. ಅವು ಯಾವುವು ಅಂದರೆ ಆರ್ಟಿಕಲ್ 19(1)(a), ಆರ್ಟಿಕಲ್ 19(1)(b), ಆರ್ಟಿಕಲ್ 19(1)(c) ಅಪ್ ಟು ಆರ್ಟಿಕಲ್ 19(1)(g). ನೆಕ್ಸ್ಟು ಆರ್ಟಿಕಲ್ 19 ಅಂದಮೇಲೆ ಆರ್ಟಿಕಲ್ 20 ಇದೇನು ಹೇಳುತ್ತೆ? ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ದಿ ಕನ್ವೆನ್ಷನ್ ಫಾರ್ ಅಫೆನ್ಸಸ್ ಅಂತ ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 21 ಹೇಳುತ್ತೆ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಆರ್ಟಿಕಲ್ 21A ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್. ಆರ್ಟಿಕಲ್ 22 ಏನು ಹೇಳುತ್ತೆ? ಪ್ರೊಟೆಕ್ಷನ್ ಎಗೇನೆಸ್ಟ್ ಆರ್ಬಿಟ್ರಿ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್. ಹಾಗಾಗಿ ಇದೊಂದು ಮೈಂಡ್ ಮ್ಯಾಪ್, ಇದನ್ನು ಬರೆದಿಟ್ಕೊಂಡ್ರೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಶೋಷಣೆ ವಿರುದ್ಧ ಹಕ್ಕಾಗಿದೆ. ಆರ್ಟಿಕಲ್ 23 ರಿಲೇಟ್ಸ್ ಟು ದಿ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಹಾಗಾದರೆ ಆರ್ಟಿಕಲ್ 23 ಏನು ಹೇಳುತ್ತಂದರೆ, ಆರ್ಟಿಕಲ್ 23 ಡಿಫೈನ್ಸ್
ಪ್ರಾಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್ ಅಂದರೆ ವಿಧಿ 23 ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧಕ್ಕೆ ಸಂಬಂಧಿಸಿದೆ. ಆರ್ಟಿಕಲ್ 23 ಡಿಫೈನ್ಸ್ prohibits traffic in human beings, beggar or forced labor and other similar forms of forced labor. ಅಂದರೆ ವಿಧಿ 23 ಮಾನವರ ಅಕ್ರಮ ಮಾರಾಟ, ಬೇಗರ್ ಅಥವಾ ಬಲವಂತದ ದುಡಿಮೆ ಮತ್ತು ಇತರ ರೀತಿಯ ಬಲವಂತದ ದುಡಿಮೆಯನ್ನು ನಿಷೇಧಿಸುತ್ತದೆ. ಎನಿ ಕಾಂಟ್ರಾವೆನ್ಷನ್ ಆಫ್ ದಿಸ್ ಪ್ರಾವಿಷನ್ ಶಾಲ್ ಬಿ ಪನಿಷಬಲ್ ಅಫೆನ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಲಾ. ದಿಸ್ ರೈಟ್ ಈಸ್ ಅವೈಲಬಲ್ ಟು ಬೋತ್ ಸಿಟಿಸನ್ಸ್ ಆ್ಯಂಡ್ ನಾನ್ ಸಿಟಿಸನ್ಸ್. ಅಂದರೆ ಈ ನಿಯಮ ಅಂದರೆ ಶೋಷಣೆ ವಿರುದ್ಧ ಹಕ್ಕು ಉಲ್ಲಂಘನೆಯು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಈ ಹಕ್ಕು ನಾಗರಿಕರಿಗೂ ಮತ್ತು ನಾಗರಿಕರಲ್ಲದವರಿಗೂ ನೀಡಲಾಗಿದೆ. ಅಂದರೆ ಈಗ ಭಾರತದಲ್ಲಿ ವಿದೇಶಿ ಪ್ರಜೆಗಳು ಯಾರು ಬಂದು ಕೆಲಸ ಮಾಡ್ತಿದ್ದರೆ ಈ ಹಕ್ಕು ಉಲ್ಲಂಘನೆಗೆ ಅವರು ನ್ಯಾಯಾಲಯ ಮೂಲಕ ಮೊರೆ ಹೋಗಬಹುದಾಗಿದೆ. ಅಂದರೆ ನಾಗರಿಕರಿಗೂ ಮತ್ತು ನಾಗರಿಕರಲ್ಲದವರಿಗೂ ಈ ಹಕ್ಕನ್ನು ನೀಡಲಾಗಿದೆ. ನೆಕ್ಸ್ಟ್, ದ ಎಕ್ಸ್ಪ್ರೆಷನ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಇನ್ಕ್ಲೂಡ್ಸ್ ಅಂದರೆ ಅಕ್ರಮ ಮಾನವ ಮಾರಾಟ ನಿಬಂಧನೆಯನ್ನು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಅವು ಯಾವುವು ಅಂದರೆ ಫಸ್ಟ್ ಒನ್, ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಆಫ್ ಮೆನ್, ವುಮೆನ್ ಆ್ಯಂಡ್ ಚಿಲ್ಡ್ರನ್ ಲೈಕ್ ಗೂಡ್ಸ್ ಅಂದರೆ ಸರಕುಗಳಂತೆ ಪುರುಷರು, ಮಹಿಳೆಯರು ಮತ್ತು ಮಕ್ಕಳನ್ನು ಮಾರಾಟ ಮಾಡುವುದು ಮತ್ತು ಖರೀದಿಸುವುದನ್ನು ನಿಷೇಧಿಸುತ್ತದೆ. ಸೆಕೆಂಡ್ ಒನ್, ಇಮ್ಮೋರಲ್ ಟ್ರಾಫಿಕ್ ಇನ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಇನ್ಕ್ಲೂಡಿಂಗ್ ಪ್ರಾಸ್ಟಿಟ್ಯೂಷನ್ ಅಂದರೆ ವೇಶ್ಯಾವಾಟಿಕೆ ಸೇರಿದಂತೆ ಮಹಿಳೆಯರು ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರಗಳಿಗಾಗಿ ಮಾರಾಟ ಮಾಡುವುದು. ಥರ್ಡ್ ಒನ್ ಈಸ್ ದೇವದಾಸಿ ಪದ್ಧತಿ ಆಚರಣೆ ಮತ್ತು ಗುಲಾಮಗಿರಿ. ಟು ಪನಿಷ್ ಕಮಿಷನ್ ಆಫ್ ಎಬೋವ್ ಆ್ಯಕ್ಟ್ಸ್ ದ ಪಾರ್ಲಿಮೆಂಟ್ ಹ್ಯಾಸ್ ಎನಾಕ್ಟೆಡ್ ಇಮ್ಮೋರಲ್ ಟ್ರಾಫಿಕ್ ಪ್ರಿವೆಂಟೇಷನ್ ಆ್ಯಕ್ಟ್ 1956 ಅಂದರೆ ಮೇಲಿನ ಅಪರಾಧಗಳಲ್ಲಿ ತೊಡಗುವವರನ್ನು ಶಿಕ್ಷಿಸಲು ಸಂಸತ್ತು ಅನೈತಿಕ ಮಾರಾಟ ತಡೆಗಟ್ಟುವ ಕಾಯ್ದೆ 1956 ಜಾರಿಗೊಳಿಸಿದೆ. ನೆಕ್ಸ್ಟ್, ಪ್ರಾಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟ್ರೀಸ್ ಅಂದರೆ ಕಾರ್ಖಾನೆಗಳಲ್ಲಿ ಮಕ್ಕಳನ್ನು ನೇಮಿಸಿಕೊಳ್ಳುವುದು ನಿಷೇಧವಾಗಿದೆ. ಅದು ಯಾವ ವಿಧಿಗೆ ಸಂಬಂಧಿಸಿದೆ ಅಂದರೆ ವಿಧಿ 24. The Article 24 defines prohibits the employment of children below the age of 14 years in any factory, mine or other hazardous activities like construction work or railway. ಅಂದರೆ ವಿಧಿ 24 ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಯಾವುದೇ ಕಾರ್ಖಾನೆ, ಗಣಿ ಅಥವಾ ನಿರ್ಮಾಣ ಕೆಲಸ ಅಥವಾ ರೈಲ್ವೆ ಅಂತ ಇತರ ಅಪಾಯಕಾರಿ ಚಟುವಟಿಕೆಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ನೇಮಿಸಿಕೊಳ್ಳುವುದು ನಿಷೇಧಿಸುತ್ತದೆ. ಇದು ವಿಧಿ 24 ಭಾಳ ಸರಿ ರಿಪೀಟ್ ಆಗಿದೆ ಎಕ್ಸಾಮ್ಸಲ್ಲಿ, ಕೇಳಿದರೆ ಪ್ರಶ್ನೆ. ಆರ್ಟಿಕಲ್ 24 ರಿಲೇಟೆಡ್ ಟು ಯಾವುದಕ್ಕಂತ ಸಂಬಂಧಿಸಿದಂತೆ ಕೇಳಿದ್ದಾರೆ. ನೆಕ್ಸ್ಟ್, ದ ಪಾರ್ಲಿಮೆಂಟ್ ಹ್ಯಾಸ್ ಮೇಡ್ ಸಮ್ ಲಾಸ್ ಇನ್ ದಿಸ್ ರಿಗಾರ್ಡ್ ಅಂದರೆ ಸಂಸತ್ತು ಈ ಸಂಬಂಧ ಕೆಲವು ಕಾಯ್ದೆಗಳನ್ನು ರೂಪಿಸಿದೆ. ಯಾವುದಕ್ಕೆ? ಬಾಲ ಅಪರಾಧಿ ನಿಷೇಧ ಕಾಯ್ದೆಗಾಗಿ. ಅವು ಯಾವ್ಯಾವು ಅಂತಂತಂದರೆ ಫಸ್ಟ್ ಒನ್ ಈಸ್ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಆಫ್ 1948 ಅಂದರೆ ಕಾರ್ಖಾನೆಗಳ ಕಾಯ್ದೆ 1948. ನೆಕ್ಸ್ಟ್, ಮೈನ್ ಆ್ಯಕ್ಟ್ ಆಫ್ 1952 ಅಂದರೆ ಗಣಿ ಕಾಯ್ದೆ. ನೆಕ್ಸ್ಟ್, ಚೈಲ್ಡ್ ಲೇಬರ್ ಪ್ರೊಟೆಕ್ಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1986 ಅಂದರೆ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986. ನೆಕ್ಸ್ಟ್, ದ ಪ್ಲಾಂಟೇಷನ್ ಲೇಬರ್ ಆ್ಯಕ್ಟ್ 1951 ಅಂದರೆ ಪ್ಲಾಂಟೇಷನ್ ಲೇಬರ್ ಆ್ಯಕ್ಟ್ 1951. ನೆಕ್ಸ್ಟ್, ಬೀಡಿ ಮತ್ತು ಸಿಗರೆಟ್ ಕಾರ್ಮಿಕರ ಕಾಯ್ದೆ 1966. ಇವೆಲ್ಲ ಕಾಯ್ದೆಗಳು ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ನೇಮಿಸಿಕೊಳ್ಳುವುದನ್ನು ನಿಷೇಧಿಸುತ್ತದೆ. ನೆಕ್ಸ್ಟ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಇದರಲ್ಲಿ ಆರ್ಟಿಕಲ್ 25, ಆರ್ಟಿಕಲ್ 26, ಆರ್ಟಿಕಲ್ 27 ಅಂದರೆ 3 ಕೇಸಸಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂಬಂಧಿಸಿವೆ. ಹಾಗಾಗಿ ಇದರಲ್ಲಿ ಫಸ್ಟ್ ಒನ್ ನೋಡೋಣ. ಫ್ರೀಡಮ್ ಆಫ್ ಕಾನ್ಷಿಯಸ್ನೆಸ್ ಆ್ಯಂಡ್ ಫ್ರೀ ಪ್ರೊಫೆಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಷನ್ ಆಫ್ ರಿಲಿಜನ್ ಅಂದರೆ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಮತ್ತು ಮುಕ್ತ ವೃತ್ತಿ ಆಚರಣೆ ಮತ್ತು ಧರ್ಮದ ಪ್ರಚಾರವಾಗಿದೆ. ಆರ್ಟಿಕಲ್ 25 ಸೇಸ್ ದಟ್ ಆಲ್ ಪರ್ಸನ್ಸ್ ಆರ್ ಈಕ್ವಲಿ ಎಂಟೈಟಲ್ಡ್ ಟು ಫ್ರೀಡಮ್ ಆಫ್ ಕಾನ್ಷಿಯಸ್ನೆಸ್ ಆ್ಯಂಡ್ ದ ರೈಟ್ ಟು ಫ್ರೀಲಿ ಪ್ರೊಫೆಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಟ್ ದಿ ರಿಲಿಜನ್ ಅಂದರೆ ವಿಧಿ 25 ಎಲ್ಲ ವ್ಯಕ್ತಿಗಳು ಆತ್ಮಸಾಕ್ಷಿಯ ಸ್ವಾತಂತ್ರ್ಯಕ್ಕೆ ಸಮಾನವಾಗಿ ಅರ್ಹರಾಗಿದ್ದಾರೆ ಮತ್ತು ಧರ್ಮವನ್ನು ಮುಕ್ತವಾಗಿ ಪ್ರತಿಪಾದಿಸುವ, ಅಭ್ಯಾಸ ಮಾಡುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಹೊಂದಿದ್ದಾರೆ ಎಂದು ಹೇಳುತ್ತದೆ. ಇದರಲ್ಲಿ
ನೋ ಫೋರ್ಸಿಬಲ್ ಕನ್ವರ್ಷನ್ಸ್ ಅಲೋಡ್, ಅಂದರೆ ಯಾವುದೇ ಬಲವಂತದ ಮತಾಂತರಕ್ಕೆ ಅವಕಾಶವಿಲ್ಲ. ಅಂದರೆ ವಿಧಿ 25ರಲ್ಲಿ ಕೆಲವೊಂದಿಷ್ಟು ನಿಬಂಧನೆಗಳಿವೆ. ಅವು ಯಾವ್ಯಾವು ಅಂತಂದರೆ, ಫಸ್ಟ್ ಒನ್, ನೋ ಫೋರ್ಸಿಬಲ್ ಕನ್ವರ್ಷನ್ ಅಲೋಡ್, ಅಂದರೆ ಯಾವುದೇ ಬಲವಂತದ ಮತಾಂತರಕ್ಕೆ ಅವಕಾಶವಿಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, ಅವೈಲೇಬಲ್ ಟು ಬೋತ್ ಸಿಟಿಸನ್ಸ್ ಆ್ಯಂಡ್ ನಾನ್ ಸಿಟಿಸನ್ಸ್, ನಾಗರಿಕರು ಮತ್ತು ನಾಗರಿಕರಲ್ಲದವರಿಗೂ ಲಭ್ಯವಿರುತ್ತದೆ. ಥರ್ಡ್ ಒನ್, ಇಟ್ ಗ್ಯಾರಂಟೀಸ್ ರೈಟ್ಸ್ ಆಫ್ ಇಂಡಿವಿಜುವಲ್ಸ್, ಅಂದರೆ ಇದು ವ್ಯಕ್ತಿಗಳ ಹಕ್ಕುಗಳನ್ನು ಖಾತರಿಪಡಿಸುತ್ತದೆ. ನೆಕ್ಸ್ಟ್ ಫೋರ್ತ್ ಒನ್ ಏನು ಹೇಳುತ್ತೆ, ಕವರ್ಸ್ ಬೋತ್ ರಿಚುವಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್, ಅಂದರೆ ಧಾರ್ಮಿಕ ಆಚರಣೆಗಳು ಮತ್ತು ಅಭ್ಯಾಸಗಳನ್ನು ಒಳಗೊಂಡಿದೆ. ಫಿಫ್ತ್ ಒನ್, ಸ್ಟೇಟ್ ಕ್ಯಾನ್ ರೆಗ್ಯುಲೇಟ್ ದೀಸ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್, ಅಂದರೆ ಈ ಧಾರ್ಮಿಕ ಸಂಸ್ಥೆಗಳನ್ನು ರಾಜ್ಯವು ನಿಯಂತ್ರಿಸಬಹುದಾಗಿದೆ. ಸಿಕ್ಸ್ತ್ ಒನ್, ಸ್ಟೇಟ್ ಕ್ಯಾನ್ ಪ್ರೊವೈಡ್ ಫಾರ್ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ರಿಫಾರ್ಮ್, ರಾಜ್ಯವು ಸಾಮಾಜಿಕ ಕಲ್ಯಾಣ ಮತ್ತು ಸುಧಾರಣೆಯನ್ನು ಒದಗಿಸಬಹುದಾಗಿದೆ. ಇವೆಲ್ಲ ನಿಬಂಧನೆಗಳನ್ನು ಆರ್ಟಿಕಲ್ 25 ನೋಡ್ತೀವಿ. ನೆಕ್ಸ್ಟ್ ಈಗ ಸೆಕೆಂಡ್ ಒನ್, ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್, ಅಂದರೆ ಧಾರ್ಮಿಕ ವ್ಯವಹಾರಗಳ ನಿರ್ವಹಣೆ ಸ್ವಾತಂತ್ರ್ಯ. ಇದು ಆರ್ಟಿಕಲ್ 26ಗೆ ಸಂಬಂಧಿಸಿದೆ. ಆರ್ಟಿಕಲ್ 26 ಡಿಫೈನ್ಸ್ ಎವ್ರಿ ರಿಲಿಜಿಯಸ್ ಡಿನಾಮಿನೇಷನ್ ಆರ್ ಎನಿ ಆಫ್ ಇಟ್ಸ್ ಸೆಕ್ಷನ್ ಶೆಲ್ ಹ್ಯಾವ್ ದಿ ಫಾಲೋಯಿಂಗ್ ರೈಟ್ಸ್, ಅಂದರೆ ವಿಧಿ 26 ಪ್ರತಿಯೊಂದು ಧಾರ್ಮಿಕ ಪಂಗಡ ಅಥವಾ ಅದರ ಯಾವುದೇ ವಿಭಾಗವು ಈ ಕೆಳಗಿನ ಹಕ್ಕುಗಳನ್ನು ಹೊಂದಿರುತ್ತದೆ. ಅವು ಯಾವ್ಯಾವು ಅಂತಂದರೆ, ಫಸ್ಟ್ ಒನ್, ರೈಟ್ ಟು ಮ್ಯಾನೇಜ್ ಇಟ್ಸ್ ಓನ್ ಅಫೇರ್ಸ್ ಇನ್ ಮ್ಯಾಟರ್ಸ್ ಆಫ್ ರಿಲಿಜನ್, ಅಂದರೆ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕಾಗಿದೆ. ಸೆಕೆಂಡ್ ಒನ್, ರೈಟ್ ಟು ಮ್ಯಾನೇಜ್ ಇಟ್ಸ್ ಓನ್ ಅಫೇರ್ಸ್ ಇನ್ ಮ್ಯಾಟರ್ಸ್ ಆಫ್ ರಿಲಿಜನ್, ಅಂದರೆ ಧರ್ಮದ ವಿಷಯಗಳಲ್ಲಿ ತನ್ನ ಸ್ವಂತ ವ್ಯವಹಾರಗಳನ್ನು ನಿರ್ವಹಿಸುವ ಹಕ್ಕಾಗಿದೆ. ನೆಕ್ಸ್ಟ್ ಥರ್ಡ್ ಒನ್, ರೈಟ್ ಟು ಓನ್ ಆ್ಯಂಡ್ ಅಕ್ವೈರ್ ಮೂವಬಲ್ ಆ್ಯಂಡ್ ಇಮ್ಮೂವಬಲ್ ಪ್ರಾಪರ್ಟಿ, ಅಂದರೆ ಚರ ಮತ್ತು ಸ್ಥಿರ ಆಸ್ತಿಯನ್ನು ಹೊಂದಲು ಮತ್ತು ಸ್ವಾಧೀನಪಡಿಸಿಕೊಳ್ಳುವ ಹಕ್ಕುಗಳು. ಫೋರ್ತ್ ಒನ್, ರೈಟ್ ಟು ಅಡ್ಮಿನಿಸ್ಟ್ರೇಟರ್ ಸಚ್ ಪ್ರಾಪರ್ಟಿ ಇನ್ ಅಕಾರ್ಡೆನ್ಸ್ ವಿತ್ ದಿ ಲಾ, ಅಂದರೆ ಅಂಥ ಆಸ್ತಿ, ಚರ ಮತ್ತು ಸ್ಥಿರ ಆಸ್ತಿಯನ್ನು ಕಾನೂನಿನ ಪ್ರಕಾರ ನಿರ್ವಹಿಸುವ ಹಕ್ಕಾಗಿದೆ. ಇವೆಲ್ಲ ಆರ್ಟಿಕಲ್ 26ರಲ್ಲಿ ಒಳಗೊಂಡಿವೆ. ನೆಕ್ಸ್ಟ್ ಥರ್ಡ್ ಒನ್, ಫ್ರೀಡಮ್ ಆಫ್ ಟ್ಯಾಕ್ಸೇಷನ್ ಫಾರ್ ಪ್ರಮೋಷನ್ ಆಫ್ ಎ ರಿಲಿಜನ್, ಅಂದರೆ ಒಂದು ನಿರ್ದಿಷ್ಟ ಧರ್ಮದ ಪೋಷಣೆಗಾಗಿ ತೆರಿಗೆ ಪಾವತಿಸುವುದರಿಂದ ಸ್ವಾತಂತ್ರ್ಯ. ಹಾಗಾದರೆ ಆರ್ಟಿಕಲ್ 27 ಫ್ರೀಡಮ್ ಆಫ್ ಟ್ಯಾಕ್ಸೇಷನ್ ಫಾರ್ ಪ್ರಮೋಷನ್ ಆಫ್ ರಿಲಿಜನ್ಸ್ಗೆ ಸಂಬಂಧಿಸಿದೆ. ದ ಆರ್ಟಿಕಲ್ 27 ಡಿಫೈನ್ಸ್ ನೋ ಪರ್ಸನ್ ಶಲ್ ಬಿ ಕಂಪೆಲ್ಡ್ ಟು ಪೇ ಆ್ಯಂಡ್ ಎನಿ ಟ್ಯಾಕ್ಸ್ ಫಾರ್ ದಿ ಪ್ರಮೋಷನ್ ಆರ್ ಮೇಂಟೆನೆನ್ಸ್ ಆಫ್ ಎನಿ ಪರ್ಟಿಕ್ಯುಲರ್ ರಿಲಿಜನ್ ಆರ್ ರಿಲಿಜಿಯಸ್ ಡಿನಾಮಿನೇಷನ್, ಅಂದರೆ ವಿಧಿ 27 ಯಾವುದೇ ನಿರ್ದಿಷ್ಟ ಧರ್ಮ ಅಥವಾ ಧಾರ್ಮಿಕ ಪಂಗಡದ ಪ್ರಚಾರ ಅಥವಾ ನಿರ್ವಹಣೆಗಾಗಿ ಯಾವುದೇ ವ್ಯಕ್ತಿಯನ್ನು ಯಾವುದೇ ತೆರಿಗೆಗಾಗಿ ಪಾವತಿಸಲು ಬಲಪಡಿಸುವಂತಿಲ್ಲ ಅಂತ ಹೇಳುತ್ತದೆ. ದ ಸ್ಟೇಟ್ ಶುಡ್ ನಾಟ್ ಸ್ಪೆಂಡ್ ದಿ ಪಬ್ಲಿಕ್ ಮನಿ ಕಲೆಕ್ಟೆಡ್ ಬೈ ದಿ ವೇ ಆಫ್ ಟ್ಯಾಕ್ಸ್ ಫಾರ್ ದಿ ಪ್ರಮೋಷನ್ ಆರ್ ಮೇಂಟೆನೆನ್ಸ್ ಆಫ್ ಎನಿ ಪರ್ಟಿಕ್ಯುಲರ್ ರಿಲಿಜನ್, ಅಂದರೆ ತೆರಿಗೆಯ ಮೂಲಕ ಸಂಗ್ರಹಿಸಿದ ಸಾರ್ವಜನಿಕ ಹಣವನ್ನು ಯಾವುದೇ ನಿರ್ದಿಷ್ಟ ಧರ್ಮದ ಪ್ರಚಾರ ಅಥವಾ ನಿರ್ವಹಣೆಗಾಗಿ ರಾಜ್ಯವು ಖರ್ಚು ಮಾಡಬಾರದು. ಆರ್ಟಿಕಲ್ 27 ಪ್ರಾಹಿಬಿಟ್ಸ್ ಓನ್ಲಿ ಲೇವಿ ಆಫ್ ಟ್ಯಾಕ್ಸ್ ಆ್ಯಂಡ್ ನಾಟ್ ಎ ಫೀ, ಅಂದರೆ ವಿಧಿ 27 ತೆರಿಗೆಯನ್ನು ಮಾತ್ರ ವಿಧಿಸುವುದನ್ನು ನಿಷೇಧಿಸದ ಹೊರತು ಶುಲ್ಕವಲ್ಲ. ಫೀ ಕ್ಯಾನ್ ಬಿ ಲೀವ್ಡ್ ಆನ್ ಪಿಲಿಗ್ರಿಮ್ಸ್ ಆ್ಯಂಡ್ ರಿಲಿಜಿಯಸ್ ಎಂಡೌಮೆಂಟ್ಸ್, ಅಂದರೆ ಯಾತ್ರಿಕರು ಮತ್ತು ಧಾರ್ಮಿಕ ದತ್ತಿಗಳ ಮೇಲೆ ಶುಲ್ಕವನ್ನು ವಿಧಿಸಬಹುದು. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಫ್ರೀಡಮ್ ಫ್ರಮ್ ಅಟೆಂಡಿಂಗ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್, ಅಂದರೆ ಧಾರ್ಮಿಕ ಬೋಧನೆ ಸ್ವಾತಂತ್ರ್ಯ. ಆರ್ಟಿಕಲ್ 28 ಡಿಫೈನ್ಸ್ ನೋ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಶಾಲ್ ಬಿ ಪ್ರೊವೈಡೆಡ್ ಇನ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಓನ್ಲಿ ಮೇಂಟೈನ್ಡ್ ಔಟ್ ಆಫ್ ಸ್ಟೇಟ್ ಫಂಡ್ಸ್, ಅಂದರೆ ವಿಧಿ 28 ರಾಜ್ಯದ ನಿಧಿಯಿಂದ ಸಂಪೂರ್ಣವಾಗಿ ನಿರ್ವಹಿಸಲ್ಪಡುವ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ಧಾರ್ಮಿಕ ಬೋಧನೆಯನ್ನು ಮಾಡುವಂತಿಲ್ಲ. ಆರ್ಟಿಕಲ್ 28 ಡಿಸ್ಟಿಂಗ್ವಿಷಸ್ ಬಿಟ್ವೀನ್ 4 ಟೈಪ್ಸ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್, ಅಂದರೆ ವಿಧಿ 28ರಲ್ಲಿ 4 ವಿಧದ ಶಿಕ್ಷಣ ಸಂಸ್ಥೆಗಳ ನಡುವೆ ಪ್ರತ್ಯೇಕಿಸುತ್ತದೆ. ಅವು ಯಾವ್ಯಾವು ಅಂತಂದರೆ, ಫಸ್ಟ್ ಒನ್, ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಈಸ್ ಕಂಪ್ಲೀಟ್ಲಿ ಪ್ರಾಹಿಬಿಟೆಡ್ ಇನ್ ಇನ್ಸ್ಟಿಟ್ಯೂಷನ್ಸ್ ಓನ್ಲಿ ಮೇಂಟೈನ್ ಬೈ ದಿ ಸ್ಟೇಟ್, ಅಂದರೆ ರಾಜ್ಯವು ಸಂಪೂರ್ಣವಾಗಿ ನಿರ್ವಹಿಸುವ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸೆಕೆಂಡ್ ಒನ್, ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಈಸ್ ಪರ್ಮಿಟೆಡ್ ಆನ್ ಎ ವಾಲಂಟರಿ ಬೇಸಿಸ್ ಇನ್ ಇನ್ಸ್ಟಿಟ್ಯೂಷನ್ ರೆಕಾಗ್ನೈಸ್ಡ್ ಬೈ ದಿ ಸ್ಟೇಟ್, ಅಂದರೆ ರಾಜ್ಯದಿಂದ ಗುರುತಿಸಲ್ಪಟ್ಟ ಸಂಸ್ಥೆಗಳಲ್ಲಿ ಸ್ವಯಂ ಪ್ರೇರಿತ ಆಧಾರದ ಮೇಲೆ ಧಾರ್ಮಿಕ ಬೋಧನೆಗೆ ಅನುಮತಿಸಲಾಗಿದೆ. ನೆಕ್ಸ್ಟ್ ಥರ್ಡ್ ಒನ್,
Religious instruction is permitted on a voluntary basis in institution ರಿಸೀವಿಂಗ್ ಏಡ್ ಫ್ರಮ್ ದಿ ಸ್ಟೇಟ್. ಅಂದರೆ ರಾಜ್ಯದಿಂದ ನೆರವು ಪಡೆಯುವ ಸಂಸ್ಥೆಗಳಲ್ಲಿ ಸ್ವಯಂ ಪ್ರೇರಿತ ಆಧಾರದ ಮೇಲೆ ಧಾರ್ಮಿಕ ಬೋಧನೆಗೆ ಅನುಮತಿಸಲಾಗಿದೆ. ನೆಕ್ಸ್ಟ್ ಫೋರ್ತ್ ಒನ್, ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಈಸ್ ಪರ್ಮಿಟೆಡ್ ಇನ್ ಇನ್ಸ್ಟಿಟ್ಯೂಷನ್ಸ್ ಅಡ್ಮಿನಿಸ್ಟ್ರೇಟೆಡ್ ಬೈ ದಿ ಸ್ಟೇಟ್ ಬಟ್ ಎಸ್ಟಾಬ್ಲಿಷ್ಡ್ ಅಂಡರ್ ಎನ್ ಎಂಡೋಮೆಂಟ್ ಆರ್ ಟ್ರಸ್ಟ್. ಅಂದರೆ ರಾಜ್ಯದಿಂದ ನಿರ್ವಹಿಸಲ್ಪಡುವ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಅನುಮತಿಸಲಾಗಿದೆ, ಆದರೆ ಯಾವುದೇ ದತ್ತಿ ಅಥವಾ ಟ್ರಸ್ಟ್ ಅಡಿಯಲ್ಲಿ ಸ್ಥಾಪಿಸಿರಬೇಕು. ಇವೆಲ್ಲ ಆರ್ಟಿಕಲ್ 28 ಅಡಿಯಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಒಂದು ಮೈಂಡ್ ಮ್ಯಾಪ್ ಇದೆ. ಇಟ್ಸ್ ರಿಲೇಟೆಡ್ ಟು ದಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಅಂದರೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಯಾವ ಯಾವ ವಿಧಿಗಳಿಗೆ ಸಂಬಂಧಿಸಿದೆ ಅಂದರೆ ಆರ್ಟಿಕಲ್ 25, ಆರ್ಟಿಕಲ್ 26, ಆರ್ಟಿಕಲ್ 27, ಆರ್ಟಿಕಲ್ 28. 4 ಹಕ್ಕುಗಳು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳಿಗೆ ಸಂಬಂಧಿಸಿದೆ. ಆರ್ಟಿಕಲ್ 25 ಏನು ಹೇಳುತ್ತೆ, ಆರ್ಟಿಕಲ್ 26 ಏನು ಹೇಳುತ್ತೆ, ಆರ್ಟಿಕಲ್ 27 ಆ್ಯಂಡ್ ಆರ್ಟಿಕಲ್ 28ನ ಈ ಒಂದೇ ಫಿಗರಲ್ಲಿ ಮೈಂಡ್ ಮ್ಯಾಪ್ ಮೂಲಕ ನೆನ್ಪಿಟ್ಕೋಬಹುದು. ಇದು ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಈ ರೀತಿ ಮೈಂಡ್ ಮ್ಯಾಪ್ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು. ಇದರಲ್ಲಿ ಆರ್ಟಿಕಲ್ 29, ಆರ್ಟಿಕಲ್ 30 ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಆಗಿದ್ದಾವೆ. ಆರ್ಟಿಕಲ್ 29 ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಅಂದರೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಯಾಗಿದೆ. ಅದು ಆರ್ಟಿಕಲ್ 29. ದ ಆರ್ಟಿಕಲ್ 29 provides that any section of citizens residing in any part of India having a distinct language, script or a culture of its own shall have the right to conserve the same. ಅಂದರೆ ವಿಧಿ 21 ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ನಾಗರಿಕರು ಯಾವುದೇ ವಿಭಾಗವು ತನ್ನದೇ ಆದ ವಿಶಿಷ್ಟ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿರುತ್ತದೆ, ಅದನ್ನು ಸಂರಕ್ಷಿಸುವ ಹಕ್ಕು ವಿಧಿ 20 ಹೊಂದಿದೆ. Article 29 grants protection to the both religious minorities as well as the linguistic minorities. ಅಂದರೆ ವಿಧಿ 29 ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡುತ್ತದೆ. ಈ ಲೈನ್ ಇದೆಯಲ್ಲ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ, ಇದು ಭಾಳ ಇಂಪಾರ್ಟೆಂಟು. ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ವಿಚ್ ಆರ್ಟಿಕಲ್ ರಿಲೇಟ್ಸ್ ಟು ದಿ ಬೋತ್ ರಿಲಿಜಿಯಸ್ ಮೈನಾರಿಟೀಸ್ ಆಸ್ ವೆಲ್ ಆಸ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್. That is Article 29. Next, no citizen shall be denied admission into any educational institution maintained by the state or receiving aid out of state funds on grounds only of religion, race, caste or language. ಅಂದರೆ ಧರ್ಮ, ಜನಾಂಗ, ಜಾತಿ ಅಥವಾ ಭಾಷೆ ಆಧಾರದ ಮೇಲೆ ರಾಜ್ಯದಿಂದ ನಿರ್ವಹಿಸಲ್ಪಡುವ ಅಥವಾ ರಾಜ್ಯ ನಿಧಿಯಿಂದ ಸಹಾಯವನ್ನು ಪಡೆಯುವ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ನಾಗರಿಕನಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ಅಂದರೆ ಈಗ ಅಲ್ಪಸಂಖ್ಯಾತರಿಗೆ ನಿರಾಕರಿಸುವಂತಿಲ್ಲ ಅಂತ ಹೇಳುತ್ತದೆ ಮೈನಾರಿಟೀಸ್. ನೆಕ್ಸ್ಟ್, ದ ಸ್ಕೋಪ್ ಆಫ್ ದಿಸ್ ಆರ್ಟಿಕಲ್ ಈಸ್ ನಾಟ್ ನೆಸೆಸರ್ಲಿ ರಿಸ್ಟ್ರಿಕ್ಟೆಡ್ ಟು ಮೈನಾರಿಟೀಸ್ ಓನ್ಲಿ. ದಿಸ್ ಈಸ್ ಬಿಕಾಸ್ ಆಫ್ ಯೂಸ್ ಆಫ್ ವರ್ಡ್ಸ್ ಸೆಕ್ಷನ್ ಆಫ್ ಸಿಟಿಸನ್ಸ್ ಇನ್ ದಿ ಆರ್ಟಿಕಲ್ 29 ದಟ್ ಇನ್ಕ್ಲೂಡ್ ಮೈನಾರಿಟೀಸ್ ಆಸ್ ವೆಲ್ ಆಸ್ ಮೆಜಾರಿಟಿ. ಅಂದರೆ ಈ ವಿಧಿಯ ವ್ಯಾಪ್ತಿಯು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತವಾಗಿಲ್ಲ, ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರನ್ನು ಒಳಗೊಂಡಿದೆ. ವಿಧಿ 29ರಲ್ಲಿ ನಾಗರಿಕರ ವಿಭಾಗ ಎಂಬ ಪದಗಳನ್ನು ಬಳಸಿರುವುದಕ್ಕೆ ಇದಕ್ಕೆ ಕಾರಣವಾಗಿದೆ. ಹಾಗಾಗಿ ವಿಧಿ 29 ಅಲ್ಪಸಂಖ್ಯಾತರನ್ನಲ್ಲದೆ ಬಹುಸಂಖ್ಯಾತರನ್ನು ಒಳಗೊಂಡಿದೆ. ನೆಕ್ಸ್ಟ್, ಆರ್ಟಿಕಲ್ 30 ಡಿಫೈನ್ಸ್ ರೈಟ್ ಆಫ್ ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟ್ರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ವಿಧಿ 30 ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕಾಗಿದೆ. ದ ಆರ್ಟಿಕಲ್ 30 ಗ್ರ್ಯಾಂಟ್ಸ್ ದ ಫಾಲೋಯಿಂಗ್ ರೈಟ್ ಟು ಮೈನಾರಿಟೀಸ್. ಅಂದರೆ ವಿಧಿ 30 ಅಲ್ಪಸಂಖ್ಯಾತರಿಗೆ, ಅಂದರೆ ಅಲ್ಪಸಂಖ್ಯಾತರು ಅಂದರೆ ಯಾರಿಲ್ಲಿ ಧಾರ್ಮಿಕ ಅಥವಾ ಭಾಷಿಕರಾಗಿರೋದು, ಅವರಿಗೆ ಈ ಕೆಳಗಿನ ಹಕ್ಕುಗಳನ್ನು ನೀಡುತ್ತದೆ. ಅವು ಯಾವುವು ಅಂದರೆ, ಫಸ್ಟ್ ಒನ್, all minorities shall have the right to establish and administer educational institutions of their choice. ಅಂದರೆ ಎಲ್ಲ ಅಲ್ಪಸಂಖ್ಯಾತರು ತಮ್ಮ ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ಹೊಂದಿದ್ದಾರೆ. ಸೆಕೆಂಡ್ ಒನ್, ಇನ್ ಗ್ರಾಂಟಿಂಗ್ ಏಡ್ ದ ಸ್ಟೇಟ್ ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಡ್ ಬೈ ಅ ಮೈನಾರಿಟೀಸ್. ಅಂದರೆ ಅನುದಾನ ನೀಡುವ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಂದ ನಿರ್ವಹಿಸಲ್ಪಡುವ ಯಾವುದೇ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ರಾಜ್ಯವು ತಾರತಮ್ಯವನ್ನು ಮಾಡಬಾರದು.
ಇಲ್ಲಿ ಜಾತಿ ತಾರತಮ್ಯ, ಇಲ್ಲಿ ಮುಸ್ಲಿಮ್ಸಾರ ಓಪನ್ ಮಾಡ್ಬೋದು ಇನ್ಸ್ಟಿಟ್ಯೂಷನ್, ಕ್ರಿಶ್ಚಿಯನ್ಸಾರ ಶಿಕ್ಷಣ ಸಂಸ್ಥೆಗಳನ್ನು ಓಪನ್ ಮಾಡ್ಬೋದು, ಬುದ್ಧಿಸ್ಟ್ ಕಮ್ಯುನಿಟೀಸಾರ ಶಿಕ್ಷಣ ಸಂಸ್ಥೆಗಳನ್ನು ಓಪನ್ ಮಾಡಬಹುದು. ಹಾಗಾಗಿ ಆರ್ಟಿಕಲ್ 30 ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು ಎಂದು ಹೇಳಬಹುದಾಗಿದೆ. ನೆಕ್ಸ್ಟ್, ದ ಪ್ರೊಟೆಕ್ಷನ್ ಅಂಡರ್ ಆರ್ಟಿಕಲ್ 30 ಈಸ್ ಕನ್ಫೈನ್ಡ್ ಓನ್ಲಿ ಟು ಮೈನಾರಿಟೀಸ್. ಅಂದರೆ ಮೈನಾರಿಟೀಸ್ ಆರ್ ರಿಲಿಜಿಯಸ್ ಆರ್ ಲಿಂಗ್ವಿಸ್ಟಿಕ್ ಆ್ಯಂಡ್ ಡಸ್ ನಾಟ್ ಎಕ್ಸ್ಟೆಂಡೆಡ್ ಟು ಎನಿ ಸೆಕ್ಷನ್ ಆಫ್ ದಿ ಸಿಟಿಸನ್ಸ್ ಆ್ಯಸ್ ಅಂಡರ್ ಆರ್ಟಿಕಲ್ 29. ಅಂದರೆ ವಿಧಿ 30 ಅಡಿಯಲ್ಲಿ ರಕ್ಷಣೆಯು ಅಲ್ಪಸಂಖ್ಯಾತರಿಗೆ ಅಂದರೆ ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತವಾಗಿದೆ ಮತ್ತು ನಾಗರಿಕರು ಯಾವುದೇ ವಿಭಾಗಕ್ಕೆ ಅಂದರೆ ವಿಧಿ 21 ಅಡಿಯಲ್ಲಿ ವಿಸ್ತರಿಸುವುದಿಲ್ಲ. ಅಂದರೆ ವಿಧಿ 29 ಇದೆಯಲ್ಲ, ಅದು ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರಿಗೆ ವಿಸ್ತರಿಸುತ್ತದೆ. ಆದರೆ ವಿಧಿ 30 ಮಾತ್ರ ಭಾಷಾ ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮಾತ್ರ ವಿಸ್ತರಿಸುತ್ತದೆ. ದ ರೈಟ್ ಅಂಡರ್ ಆರ್ಟಿಕಲ್ 30 ಇನ್ಕ್ಲೂಡ್ಸ್ ದಿ ರೈಟ್ ಆಫ್ ಮೈನಾರಿಟಿ ಟು ಇಂಪಾರ್ಟ್ ಎಜುಕೇಷನ್ ಟು ಇಟ್ಸ್ ಚಿಲ್ಡ್ರನ್ ಇನ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಅಂದರೆ 30ನೇ ವಿಧಿಯ ಅಡಿಯಲ್ಲಿ ಹಕ್ಕು ತನ್ನ ಸ್ವಂತ ಭಾಷೆಯಲ್ಲಿ ತನ್ನ ಮಕ್ಕಳಿಗೆ ಶಿಕ್ಷಣ ನೀಡುವ ಅಲ್ಪಸಂಖ್ಯಾತರ ಹಕ್ಕನ್ನು ಸಹ ಒಳಗೊಂಡಿದೆ. ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವಿಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ. ಥ್ಯಾಂಕ್ ಯು.